ಆ ದಿನ ನಮ್ಗೆ ಹಬ್ಬ ಇದ್ದಂಗೆ ಸರ್. ನಮ್ಗೆ ಊರ ಹಬ್ಬ ಇದ್ದಂಗೆ ಅವತ್ತು. ಊರ ಹಬ್ಬಕ್ಕಂತ ಕರ್ನಾಟಕದ ಹಬ್ಬ ಇದ್ದಂಗೆ ಅವತ್ತು. ಗೆಲ್ತದೆ. ಗೆದ್ದಾದ್ಮೇಲೆ ಫೈನಲ್ಗೆ ದಯವಿಟ್ಟು ರಜೆ ಕೊಡ್ಬೇಕು ಸರ್. ಸಿದ್ದರಾಮಯ್ಯ ಅವ್ರು ಕೇಳ್ಕೊಳೋದು ಒಂದೇ, ದಯವಿಟ್ಟು ಫೈನಲ್ RCB ಮೇಲೆ ಕೇಳ್ಕೊಳೋದು, ನಾವು ಸೆಲೆಬ್ರೇಟ್ ಮಾಡಬೇಕು. 18 ವರ್ಷದಿಂದ ನಾವು ಕಾಯ್ಕೊಂಡಿದೀವಿ. ಬುಧವಾರ ರಜೆ ಸರ್. ನಾವು ಸೆಲೆಬ್ರೇಷನ್ ಮಾಡಕ್ಕೆ ಬುಧವಾರ ರಜೆ ಕೊಡ್ಲೇಬೇಕು ಸರ್. ಸಿದ್ದರಾಮಯ್ಯ ಸಾಹೇಬ್ರಿಗೆ ದಯವಿಟ್ಟು ಕೇಳ್ಕೊತಿದ್ದೇವೆ. RCB ಅಭಿಮಾನಿಗಳು ಬುಧವಾರದ ದಿನ RCB ಕಪ್ ಹೊಡಿತದೆ. ದಯವಿಟ್ಟು ನಮ್ಗೆ ಬುಧವಾರ ರಜೆ ಕೊಡ್ಲೇಬೇಕು ಸರ್ ಸರ್ಕಾರದಿಂದ. ನಾವು ಅಷ್ಟೇ ಸರ್ ಕೇಳ್ಕೊಳೋದು. ಯಾಕಂದ್ರೆ ಅವರು ಫ್ಯಾನ್ಸ್ ಆಗಿರೋ ಅವರು ಸೆಲೆಬ್ರೇಟ್ ಮಾಡ್ತಾರೆ ಸರ್. ನಮ್ಗೆ ಗೊತ್ತು, ಯಾಕಂದ್ರೆ ಅವರು ತುಂಬಾ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಈಗ ಅವ್ರು ರಜಾ ಕೊಡ್ತಾರೆ. RCB ತುಂಬಾ ಫ್ಯಾನ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಕಪ್ಪು ಗೆಲ್ತದೆ, ಅವ್ರು ರಜಾ ಕೊಡ್ತಾರೆ ಸರ್. ರಜಾ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಸರ್. ಕರ್ನಾಟಕದ ಹಬ್ಬನ ಮಂಗಳವಾರ 3ನೇ ತಾರೀಕು ಕರ್ನಾಟಕದ ಹಬ್ಬ ಸರ್. ಖಂಡಿತ ಇದು ಯಾವ ಹಬ್ಬ ಅಂದ್ರೆ ಕರ್ನಾಟಕ ಹಬ್ಬ. 2ನೇ ದಸರಾ ಇದ್ದಂಗೆ. ನೀವು ನೋಡಿ ಸರ್, ಗೆದ್ದಾದ್ಮೇಲೆ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ ಯಾವ ವಾತಾವರಣ ಇರ್ತದೆ, ಯಾವ ಖುಷಿ, ಯಾವ ಹರ್ಷೋದ್ಗಾರ ಇರ್ತದೆ, ಎಷ್ಟು ಜನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿ ಸರ್ ಗೊತ್ತಾಗುತ್ತೆ. ನಮ್ಮೂರಲ್ಲಂತೂ ಫುಲ್ಲು ಪಟಾಕಿ ಹೊಡೆದು ಯಾವ ತರ ಹಬ್ಬ ಕಾಣಿಸ್ತೀವಿ ಅಂತ ನೋಡಿ ಸರ್ ಗೊತ್ತಾಗುತ್ತೆ.